ನಟ ಧನುಷ್ ಮತ್ತು ನಟಿ ನಯನತಾರಾ ಮಧ್ಯೆ ನಡೀತಾ ಇದ್ದಂತ ಕಾನೂನು ಸಂಘರ್ಷದಲ್ಲಿ ನಟಿ ನಯನತಾರಾ ಅವರಿಗೆ ಹಿನ್ನಡೆಯಾಗಿದೆ. ಕಾನೂನು ಸಮರದಲ್ಲಿ ನಯನತಾರಾ ಅವರಿಗೆ ದೊಡ್ಡ ಹಿನ್ನಡೆಯಾಗಿದೆ. ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟರಿಗೆ ದೃಶ್ಯವನ್ನು ಬಳಸಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ನಟ ಧನುಷ್ ಕೋರ್ಟ್ ಮೆಟ್ಟಿಲೇರಿದ್ರು. ಧನುಷ್ ಅವರ ಅರ್ಜಿಯನ್ನು ರದ್ದು ಮಾಡಬೇಕು ಅಂತ ನೆಟ್ಫ್ಲಿಕ್ಸ್ ಮನವಿ ಮಾಡಿತ್ತು. ಕಾನೂನು ಹೋರಾಟದಲ್ಲಿ ನೆಟ್ಫ್ಲಿಕ್ಸ್ ಅರ್ಜಿ ವಜಾ ಆಗಿದೆ. ಅರ್ಜಿ ವಜಾಗೊಳಿಸಿ ಮದ್ರಾಸ್ ಹೈಕೋರ್ಟ್ ಆದೇಶ ಮಾಡಿದೆ. ಧನುಷ್ ಅವರಿಗೆ ಆರಂಭಿಕ ಜಯ ಸಿಕ್ಕಿದೆ. ಇದರಲ್ಲಿ ನಯನತಾರಾ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಕಾಪಿರೈಟ್ ಉಲ್ಲಂಘನೆ ಆರೋಪದಲ್ಲಿ ನಟಿಗೆ ಹಿನ್ನಡೆಯಾಗಿದೆ. ಧನುಷ್ ಅವರು ನಿರ್ಮಿಸಿದಂಥ ಚಿತ್ರದ ದೃಶ್ಯವನ್ನ ನಯನತಾರಾ ಅವರಿಗೆ ಸಂಬಂಧಿಸಿದಂಥ ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟರಿಯಲ್ಲಿ ಬಳಸಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಕಾನೂನು ಸಂಘರ್ಷ ಆರಂಭ ಆಗಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ಫೋನ್ ಸಂಪರ್ಕದಲ್ಲಿ. ಜಗದೀಶ್, ಇಲ್ಲಿ ಧನುಷ್ಗೆ ಹಂಗಿದ್ರೆ ಅವ್ರು ಏನು ಕ್ಲೈಮ್ ಮಾಡಿದ್ರು ಅದನ್ನು ಒಪ್ಕೊಂಡಿದೆ ಹಂಗಿದ್ರೆ ಕೋರ್ಟು? ರಕ್ಷತ್, ಧನುಷ್ ಮತ್ತು ನಯನತಾರಾ ನಡುವೆ ನಡೆದಿರತಕ್ಕಂತಹ ಕಾನೂನು ಹೋರಾಟದಲ್ಲಿ ಈಗ ಆರಂಭಿಕವಾಗಿ ಧನುಷ್ ಅವರಿಗೆ ಏನಂದ್ರೆ ಮುನ್ನಡೆ ಸಿಕ್ಕಿರುವಂತದ್ದು ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತಂದ್ರೆ, ಈ ಹಿಂದೆ ಧನುಷ್ ಅವರು ನಾನುಮ್ ರೌಡಿದಾನ್ ಅನ್ನುವಂತಹ ಒಂದು ಚಲನಚಿತ್ರವನ್ನ ನಿರ್ಮಾಣವನ್ನ ಮಾಡ್ತಾರೆ. ಆ ನಿರ್ಮಾಣ ಮಾಡಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ದೃಶ್ಯಗಳನ್ನ, ಆ ಮೂವಿಗೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನ ನಯನತಾರಾ ಅವರು ತಮ್ಮ ಏನಂದ್ರೆ ಮದುವೆ ಸಾಕ್ಷಿ ಚಿತ್ರದ ಇದರಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿ ಬರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಈ ಹಿಂದೆ ಅವರಿಗೆ ನೋಟಿಸ್ ಅನ್ನ ಕೊಡಲಾಗುತ್ತೆ. ಆದ್ರೆ ಆ ನೋಟಿಸ್ಗೂ ಸಹಿತ ಅವರು ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿರಲ್ಲ. ಮತ್ತೆ ಅದಾದ್ಮೇಲೆ ಇದು ಕಾನೂನು ಸಮರಕ್ಕೂ ಸಹಿತ ಎಡೆ ಆಗುತ್ತೆ. ಆ ಸಂದರ್ಭದಲ್ಲಿ ನೇರವಾಗಿ 10 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅಂತ ಲೀಗಲ್ ನೋಟಿಸ್ ಅನ್ನ ಧನುಷ್ ಅವರು ನಯನತಾರಾ ಅವರಿಗೆ ಕಳಿಸ್ತಾರೆ. ಅದಾದ್ಮೇಲೆ ಈ ಒಂದು ಪ್ರಕರಣ ಕೋರ್ಟ್ ಮೆಟ್ಟಿಲೇರುತ್ತೆ. ಇದರ ಮಧ್ಯದಲ್ಲೇ ನೆಟ್ಫ್ಲಿಕ್ಸ್ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಒಂದು ಪ್ರಕರಣ ಏನಿದೆ ಅಂದ್ರೆ ಧನುಷ್ ಅವರಿಗೆ ಏನಂದ್ರೆ ಕೊಟ್ಟಿರ್ತಕ್ಕಂತಹ ನೋಟಿಸ್ ಏನ್ ಕೊಟ್ಟಿದ್ದಾರೆ ಧನುಷ್ ಅವರು, ಅದನ್ನ ರದ್ದು ಮಾಡಬೇಕು ಅಂತ ಕೋರ್ಟ್ ಮೆಟ್ಟಿಲಿರ್ತಾರೆ ಮದ್ರಾಸ್ ಹೈಕೋರ್ಟ್ಗೆ. ಆದ್ರೆ ಈಗ ಮದ್ರಾಸ್ ಹೈಕೋರ್ಟ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಪ್ರಕರಣವನ್ನ ಯಾವುದೇ ಕಾರಣಕ್ಕೂ ಏನಂದ್ರೆ ನೆಟ್ಫ್ಲಿಕ್ಸ್ ಗೆ ಹಿನ್ನಡೆ ಆಗೋ ರೀತಿಯಲ್ಲಿ ಏನಂತಂದ್ರೆ ವಿಚಾರವನ್ನ ಗೊತ್ತಾಗಿರುವಂತದ್ದು. ಕಾರಣ ಏನು ಅಂತಂದ್ರೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ಒಂದು ಸಾಕ್ಷ್ಯಚಿತ್ರ ಬಳಕೆಯ ಸಂದರ್ಭದಲ್ಲಿ ಅಂದ್ರೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಒಟ್ಟು 3 ಸೆಕೆಂಡ್ಗಳ ಕಾಲ ಆ ಒಂದು ವಿಜುವಲ್ಸ್ ಅನ್ನ ಬಳಕೆನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅದರಿಂದ ನಮ್ಗೆ ಏನಂದ್ರೆ ಅವರು ಪರಿಹಾರವನ್ನ ಕೊಡಬೇಕು ಅಂತ ಧನುಷ್ ಅವರನ್ನ ಹಾಕಿದ್ರಲ್ಲ, ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ರು, ಮತ್ತೆ ಪರಿಹಾರವನ್ನ ಏನ್ ಕೇಳಿದ್ರಲ್ಲ, ಆ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಈಗ ಆರಂಭಿಕವಾಗಿ ಧನುಷ್ ಅವರಿಗೆ ಏನಂದ್ರೆ ಮೇಲ್ಗೈ ಆಗಿರುವಂತದ್ದು. ಹಾಗಾಗಿ ಈಗ ಮತ್ತೆ ಕಾನೂನು ಹೋರಾಟ ಸುಪ್ರೀಂ ಕೋರ್ಟ್ ಅಲ್ಲಿ ಮುಂದುವರಿಯುವಂತಹ ಸಾಧ್ಯತೆಗಳು ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.